ಚರಂಡಿಗೆ ಪೋಲಾಗುತ್ತಿರುವ ಕುಡಿಯುವ ನೀರು. ಕಸದಿಂದ ತುಂಬಿ ತುಳುಕುತ್ತಿವೆ ಚರಂಡಿಗಳು. ಫಾಗಿಂಗ್ ಇಲ್ಲ, ಕಸ ವಿಲೇವಾರಿ ಕೂಡ ಇಲ್ಲ. ಸದಸ್ಯರೇ, ಇದೇನಾ ನಿಮ್ಮ ಸೇವೆ? ಜನರ ಪ್ರಶ್ನೆ. ಮಾಣಿನಗರದ ಬಸ್ ನಿಲ್ದಾಣದ ಹಿಂದೆ ಇರುವ ವಾರ್ಡ್ ನಂಬರ್ 23 ಇಂದಿರಾಜಿನಗರದಲ್ಲಿ ರಸ್ತೆ ಮಧ್ಯದಲ್ಲಿ ಕುಡಿಯುವ ನೀರಿನ ಪೈಪ್ ಹೊಡೆದ ಪರಿಣಾಮ ಹಲವು ದಿನಗಳಿಂದ ವಿಪರೀತ ನೀರು ಪೋಲಾಗುತ್ತಿದೆ. ಪೋಲಾಗುತ್ತಿರುವ ನೀರು ರಸ್ತೆಯಲ್ಲಿ ನಿಲ್ಲುತ್ತಿರುವುದರಿಂದ ರಸ್ತೆ ಸಹ ಹಾಳಾಗುತ್ತಿದೆ. ಈ ರೀತಿ ನೀರು ನಿಲ್ಲುವುದರಿಂದ ರಸ್ತೆ ಸಂಚಾರಕ್ಕೂ ತುಂಬಾ ತೊಂದರೆಯುಂಟು ಮಾಡಿದೆ. ಹರಿನೀರಿಗಾಗಿ ಯಾರು ಕೂಡ ಪರದಾಡಬಾರದೆಂದು ರಬ್ಬನ್ಕಲ್ ಕೆರೆಯಲ್ಲಿ ನಗರದ ಜನತೆಗೆ 6 ತಿಂಗಳುಗಳ ಕಾಲ ನೀರು ಪೂರೈಸಲು ಸಚಿವರು ಮತ್ತು ಶಾಸಕರು ಅವರ ಆದೇಶದ ಮೇರೆಗೆ 15 ದಿನಗಳ ಕಾಲ ಪುರಸಭೆಯ ಅಧಿಕಾರಿಗಳು, ಸಿಬ್ಬಂದಿಗಳು ಜನರ ಕರ್ತವ್ಯಕ್ಕೆ ಬರದೆ ಕಾಳಜಿ ವಹಿಸಿ ನೀರು ಸಂಗ್ರಹಿಸಿದ್ದಾರೆ. ಆದರೆ ಈ ರೀತಿ ನೀರು ಪೋಲಾಗುವುದನ್ನು ನೋಡಿದರೆ ಇವರೆಲ್ಲರ ಶ್ರಮ ವ್ಯರ್ಥವಾಗುತ್ತಿದೆ ಎಂದು ಹೇಳಿದರೆ ತಪ್ಪಾಗಲಾರದು. ಆದಷ್ಟು ಕೂಡಲೇ ಪುರಸಭೆ ಅಧಿಕಾರಿಗಳು ಪೈಪ್ಲೈನ್ ದುರಸ್ತಿಗೊಳಿಸಿ ನೀರು ಪೋಲಾಗುತ್ತಿರುವುದನ್ನು ತಡೆಯಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಇನ್ನು ವಾರ್ಡ್ ನಂಬರ್ 23ರಲ್ಲಿ ಎಲ್ಲಿಯೂ ಕೂಡ ಕಸದ ತೊಟ್ಟಿ ಇಲ್ಲದ ಕಾರಣ ವಾರ್ಡಿನ ಜನರು ಚರಂಡಿಯಲ್ಲಿ ಕಸ ಹಾಕುತ್ತಿದ್ದಾರೆ. ಇದರಿಂದ ಚರಂಡಿ ತುಂಬಿ ತುಳುಕುತ್ತಿದೆ. ಪುರಸಭೆಯ ಕಸ ವಿಲೇವಾರಿ ವಾಹನ ಕೂಡ ಪ್ರತಿನಿತ್ಯವೂ ಬರುತ್ತಿಲ್ಲ. ಕಸ ಹಾಕಲು ಒಂದೇ ಒಂದು ತೊಟ್ಟಿಯೂ ಕೂಡ ಇಲ್ಲ. ರಸ್ತೆಯಲ್ಲಿ ಚೆಲ್ಲಾಪಿಲ್ಲಿಯಾಗಿ ಕಸ ಬಿದ್ದು ಮತ್ತೆ ಚರಂಡಿ ಸೇರುತ್ತಿದೆ. ಇದರಿಂದ ಚರಂಡಿಯೇ ಸೊಳ್ಳೆಗಳ ಆವಾಸ ಸ್ಥಾನವಾಗಿ ಮಾರ್ಪಟ್ಟಿದೆ. ಇದರಿಂದ ಸೊಳ್ಳೆಗಳ ಕಾಟ ವಾರ್ಡಿನಲ್ಲಿ ಹೆಚ್ಚಾಗಿದೆ. ಫಾಗಿಂಗ್ ಕೂಡ ಮಾಡುತ್ತಿಲ್ಲ. ಜನರು ಅನಾರೋಗ್ಯಕ್ಕೆ ತುತ್ತಾಗುವಂಥ ವಾತಾವರಣ ಸೃಷ್ಟಿಯಾಗಿದೆ. ಪುರಸಭೆ ಚುನಾಯಿತ ಜನಪ್ರತಿನಿಧಿಯಾಗಿರುವಂಥ ನೀಲಮ್ಮ ಕಾಜ್ಗಾರ್ ಇವರೇ ನಮ್ಮ ಸಮಸ್ಯೆಗೆ ಸ್ಪಂದಿಸಿ ಎನ್ನುವುದು 23ನೇ ವಾರ್ಡಿನ ಜನರ ಪ್ರಶ್ನೆಯಾಗಿದೆ. ಈ ಕೂಡಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಗಮನ ಹರಿಸಿ ಕಸ ವಿಲೇವಾರಿ ಮಾಡಿಸಲು ಮುಂದಾಗಿ ವಾರ್ಡಿನ ಜನರ ಆರೋಗ್ಯ ಕಾಪಾಡಬೇಕು ಹಾಗೂ ಕಸದ ತೊಟ್ಟಿ ಕೂಡ ಇಡಬೇಕೆಂದು ಜನರು ಒತ್ತಾಯಿಸಿದರು.